ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಪ್ಪ ಅಂದರೆ ಸಣ್ಣ ಶಾಪಿಂಗ್ ಇದೆ, ಹಾಗೆ ಹೋಗ್ತಾ ಇದ್ದೇವೆ. ಇದು ಬುಧವಾರದ ಲಾಗು ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಸೊ ತುಂಬ ಹಬ್ಬ ಎಲ್ಲ ಇತ್ತಲ್ಲ, ಹಾಗೆ ಎಡಿಟ್ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಹಾಗೆ ಇವಾಗ ಕುತ್ಕೊಂಡೆಲ್ಲ ಮಾಡಿ ಈಗ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ನೋಡುವ. ಇವತ್ತೇನಪ್ಪ ಅಂದರೆ ಸಣ್ಣ ಶಾಪಿಂಗ್ ನನಗೆ ಮತ್ತು ನನ್ನ ಫ್ರೆಂಡ್ ಇದ್ದಾಳೆ ಒಟ್ಟಿಗೆ, ಅವಳಿಗೆ ಸಹ ಶಾಪಿಂಗ್ ಮಾಡಲಿಕ್ಕಿದೆ. ಸೊ ಹಾಗೆ ಒಟ್ಟಿಗೆ ಹೋಗ್ತಿದ್ದೇವೆ. ಬಟ್ ಅವಳು ಮುಖ ತೋರಿಸಲ್ಲ, ಅವಳ ಮುಖವನ್ನು ಹೈಡ್ ಮಾಡಲಾಗಿದೆ. ಸೊ ಅವಳು ವೀಡಿಯೋ ಮಾಡಲಿಕ್ಕೆ ಮಾತ್ರ ಇವತ್ತಿನ ದಿನ. ಹಾಗಾಗಿ ಅವಳು ಬೇಡ, ನನ್ನ ಮುಖ ತೋರಿಸ್ಬೇಡಿ ಅಂತ ಹೇಳಿದಲ್ಲ, ಹಾಗಾಗಿ ಬೇಡ. ಓಕೆ, ಇವತ್ತೇನೆಲ್ಲ ತೊಗೋತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ. ಮೊದಲಿಗೆ ನಾವು ಈಶ್ವರಿ ಅಂತ ಒಂದು ಶಾಪಿಗೆ ಬಂದ್ವಿ. ಅಂದರೆ ಇಲ್ಲಿ ಬೆಳ್ಳಿ ಐಟಮ್ಸ್ ಎಲ್ಲ ತುಂಬ ಪ್ಯೂರ್ ಮತ್ತು ಕ್ವಾಲಿಟಿ ಎಲ್ಲ ಒಳ್ಳೆ ಉಂಟು, ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ. ಸೊ ಇದು ನನ್ನ ಫ್ರೆಂಡಿದು ಅತ್ತೆ ಕಸಿನ್ ಹೇಳಿದರು ಇಲ್ಲಿಗೆ ಹೋಗಿ, ಅಲ್ಲಿ ಸ್ವಲ್ಪ ಪ್ಯೂರ್ ಎಲ್ಲ ಸಿಗ್ತದೆ ಬೆಳ್ಳಿ ಅಂತ. ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಸೊ ಅವಳದು ಹಳತೆಲ್ಲ ಬೆಳ್ಳಿ ಇತ್ತು, ಸೊ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡಲಿಕ್ಕೆ ತಂದಿದ್ಲು. ಹಾಗೆ ಅವಳು ತಗೋತಾ ಇದ್ದಾಳೆ ಈಗ ಅವಳಿಗೆ ಬೇಕಾದದನ್ನು. ಓಕೆ, ಅವಳಿಗೆ ಕಾಲುಂಗುರ, ಹಾಗೆ ಮಗುವಿಗೆ ಕೈಗೆ ಬಳೆ ಮತ್ತು ಕಾಲ್ಗೆಜ್ಜೆ, ಹೀಗೆ ಸೊಂಟದ್ದು ನೂಲೆಲ್ಲ ಇರ್ತದಲ್ಲ ಬೆಳ್ಳಿದು, ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ ಅಂತ. ಸೊ ಅದನ್ನೇ ಸೇಮ್ ತೊಗೊಳ್ತಿದ್ದಾಳೆ. ಮತ್ತು ಇದೆಲ್ಲ ಡೈಪರಿಂದ ಕಪ್ಪಾಗೋದಂತೆ ಬೆಳ್ಳಿ ಎಲ್ಲ. ನನಗೆ ಸಹ ಗೊತ್ತಿರಲಿಲ್ಲ, ನಾನು ಕ್ವಾಲಿಟಿ ಒಳ್ಳೆಯಿಲ್ಲ ಹಾಗೆ ಕಪ್ಪಾಗೋದಂತ ಅಂದ್ಕೊಂಡಿದ್ದೆ. ಬಟ್ ದಿತ್ಯಂದು ಸಹ ಸೇಮ್ ಹೀಗೇನೆ ಆಗಿದೆ, ಅದು ಪಾಲಿಷ್ ಮಾಡಿ ಕೊಡ್ತಾರೆ ಅವರು. ಅದೆಲ್ಲ ಡೈಪರಿಂದ ಬೆಳ್ಳಿ ಕಪ್ಪಾಗೋದಂತ ಹೇಳಿದರು. ನೆಕ್ಸ್ಟ್ ದಿತ್ಯನಿಗೊಂದು ಹಿಯರಿಂಗ್ ತೊಗೊಂಡೆ, ಇದುವೇ ರಿಂಗ್ ನೋಡಿ ಈ ಟೈಪ್ ತೊಗೊಂಡೆ ಅವಳಿಗೆ. ಇದು ದಿತ್ಯನಿಗೆ ನಾನು ಅವಳದು ಚೆನ್ನ ಸ್ಟಡ್ ಇತ್ತು, ಅದನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡಿ ತೊಗೊಂಡದ್ದು. ಮತ್ತು ಎಲ್ಲ ಶಾಪಿಂಗ್ ಎಲ್ಲ ಆಗುವಾಗ ಹೊಟ್ಟೆ ಹಸಿತೆ ಇತ್ತು. ನಮ್ಮದು ಹತ್ತಿರನೇ ಐಡಿಯಲ್ ಕೆಫೆ ಉಂಟಲ್ಲ, ಐಡಿಯಲ್ ಪಬ್ಬಸ್, ಹಾಗೆ ಅವರದ್ದು ಇಲ್ಲಿ ಪ್ಯೂರ್ ವೆಜ್ ವೆರೈಟಿ ತುಂಬ ಇರುತ್ತೆ, ತುಂಬ ಒಳ್ಳೆಯದಾಗುತ್ತದೆ. ಎಂಥ ಪೇಟೆಯಲ್ಲಿ ಶಾಪಿಂಗಲ್ಲಿ ಏನೇ ಇರಲಿ ಇಲ್ಲಿಗೊಂದು ಬಂದು ಐಸ್ ಕ್ರೀಮ್ ತಿಂದು ಹೋಗ್ತೇವೆ. ಹಾಗೆ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಎಲ್ಲ ಸ್ವಲ್ಪ ತಿಂದು ಆಮೇಲೆ ಒಂದು ರೀಲ್ಸ್ ಎಲ್ಲ ಮಾಡಲಿಕ್ಕಿತ್ತು, ಅದನ್ನು ಸಹ ಮಾಡಿ ಈಗ ಇನ್ನು ಹೊರಡೋದು. ಸೊ ಹಾಗಾಗಿ ಈಗ ನೋಡಿ ನಾವು ಫುಡ್ಡಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವು ಊಟ ಮಾಡುವಾಗ 1:30 ಗಂಟೆ ಆಗಿದೆ. 11 ಗಂಟೆಗೆ ಬಂದಿದ್ದೇವೆ. 11 ಗಂಟೆಯಿಂದ ನಾವು ಸ್ವಲ್ಪ ಅದೇ ಬೆಳ್ಳಿಯಲ್ಲಿ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ಹೋಯಿತು. ಇನ್ನು ಬಟ್ಟೆ ಶಾಪಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಸೊ ಇಲ್ಲಿ ಎಲ್ಲ ಊಟ ಮಾಡಿ ನಂತರ ಅಲ್ಲಿಗೆ ಹೋಗೋಣ ಅಂತ ಹಾಗೆ ಇಲ್ಲಿ ಬಂದಿದ್ದೇವೆ. ಇದು 549 3 in 1 ಒಂದು ಫೌಂಡೇಶನ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಆಗ್ತದೆ. ಇದು ನಿಮಗೆ ಕ್ಯಾಶ್ ಅಲ್ಲ, ಯಾಕೆ ಪೇ ಇದು ಬೇರೆ ಬೇರೆ ಕಲರ್ ಕೊಡಿ. ಬರ್ಚಿಯ ಬೇತೆ ಬೇತೆ ಕಲರ್ ಎಟ್ಟು ತೊಂದ ಒಂದೇ ಕೊಡಿ ಉಪ್ಪು ಮಾಡ್ರಿ, ಒಂಜಿ ಕಲ್ಲುಪ್ಪು ಸೇಮ್ ಸೇಮ್ ಬೇಡ. ಇದು ಒಂದು ಎಷ್ಟು ಕಡಿಮೆ ಮಾಡಿ ಅಲ್ಲ, ಇದು 350 ಕೆಮ್ಮಿನ ಕಡಿಮೆ ಮಾಡಿದ್ರೆ ತಗೊಳ್ತೇನೆ, ಇಲ್ಲದ್ರೆ ಬೇಡ. ಕೆಳಗೆ ಬಿದ್ರೆ ಹೊಡಿ ಆಗುದಿಲ್ಲ ಅಲ್ಲ, ಕೆಳಗೆ ಬಿದ್ರೆ ಹೊಡಿ ಆಗಬಾರ್ದು, ಗ್ಯಾರಂಟಿ. ಎಷ್ಟಿದೆ? ನಾನು 2ಕ್ಕೆ ಇಷ್ಟು ಕೊಡ್ಬೇಕು. 550 ಅಲ್ಲ ಮುಲ್ಪ ಒಂದು ಶೋಕಿಚ್ಚ ಓಕೆ, ಶಾಪಿಂಗ್ ಎಲ್ಲ ಆಗಿ ಈಗ ಮನೆಗೆ ಬಂದಿದ್ದೇನೆ. ಸೊ ಏನೆಲ್ಲ ತೊಗೊಂಡಿದ್ದೇನೆ ಅಂತ ನೋಡಿ. ನನ್ನದು ಏನು ದೊಡ್ಡ ಶಾಪಿಂಗ್ ಇಲ್ಲ, ಸಣ್ಣದಾಗಿ ಒಂದು ಕೆಲವು ಮೌಲ್ಯಗೆ ಸ್ಟಿಕ್ಕರ್ಸ್ ಮತ್ತು ಹೇರ್ ಬ್ಯಾಂಡ್ ಎಲ್ಲ ಬೇಕಿತ್ತು. ಹಾಗೆ ಅವಳಿಗೆ ಒಂದು ಬಾಚನಿಗೆ ಮತ್ತು ಒಂದು ಇದೊಂದು ಜಡೆಗೆಲ್ಲ ಹಾಕ್ತಾರಲ್ಲ, ಇದು ಚೆಂದ ಇತ್ತು. ಹಾಗೆ ಇದೊಂದು ತೊಗೊಂಡು 100 ರೂಪಾಯಿಗೆ. ಮತ್ತು ರಬ್ಬರ್ ಬ್ಯಾಂಡ್, ಹಾಗೆ ಒಂದು ಇಯರಿಂಗ್ ತೊಗೊಂಡೆ ಸ್ಟಡ್ ಟೈಪು. ಸೊ ಇದು ಚೆಂದಿದೆ. ಇದು ಫೇಸಸ್ ಕೆನಡದ ಅವರದ್ದು ನೇಲ್ ಪಾಲಿಶ್, ಇದು ನಮಗೆ ಫ್ರೀ ಕೊಟ್ಟರು. ಅಂದರೆ ನಾವೊಂದು ಐಲೈನರ್ ಮತ್ತು ಲಿಪ್ಸ್ಟಿಕ್ ತೊಗೊಂಡೆ, ಹಾಗೆ ಅದಕ್ಕೆ ಅದು ಅವರು ಫ್ರೀ ಅದನ್ನು ಕೊಟ್ಟರು.
ಇದು ನೀವು ನೋಡ್ತಿರ್ಬೋದು, ನಾನು ಶಾಪಲ್ಲೇ ತೊಗೊಂಡೆ. ಸೊ ಚೆಂದ ಇತ್ತು. ಇದರದ್ದು ಕಲರ್ ಒಂದು ಸ್ವಲ್ಪ ರೆಡ್ಡಿಶ್ ಆಗಿ ಒಂಥರ ಲಾಂಗ್ ಲಾಸ್ಟಿಂಗ್, ಸ್ವಲ್ಪ ಟ್ರೈ ಮಾಡಿ ನೋಡಿದ್ದು ಚೆಂದ ಇತ್ತು ಕಲರ್, ಹಾಗೆ ತೊಗೊಂಡೆ. ಕೊಟ್ಟರು. ಮತ್ತು ಇದೊಂದು ಇಯರಿಂಗ್ಸ್ ನನಗೆ ಖುಷಿ ಆಯಿತು ನೋಡಿ, ಚೆಂದ ಉಂಟು. ಹೀಗೆ 250. ಸೊ ಸಾರಿಗೆಲ್ಲ ಚೆಂದ ಕಾಣ್ತದೆ. ಸೊ ಈ ಥರ ನಾನು ಇರಲಿಲ್ಲ, ಸ್ಟಡ್ ಟೈಪ್ ಓಪನ್ ಮಾಡಬೇಕಂತೇಳಿ. ಇದು ಗೌರಿ ಬಳೆ, ನಾಳೆ ಫ್ರೈಡೆ ಶುಕ್ರವಾರ ಹಾಕಲಿಕ್ಕೆ ಪೂಜೆ ಆದಮೇಲೆ. ಬಳೆ, ಗೌರಿ ಬಳೆ. ಸೊ ನನ್ನ ಹತ್ರ ಉಂಟು ಗೌರಿ ಪೂಜೆಗೆ ತಗೊಂಡ ಬ್ಲ್ಯಾಕ್ ಕಲರ್ ಇದು ಕಪ್ಪು ಬಳೆ ಉಂಟು ನನ್ನ ಹತ್ರ. ಆದರೂ ನನಗೆ ಪ್ರತಿ ವರ್ಷ ಒಂದು ಹೊಸತು ತಗೊಳ್ಳುವ ಕ್ರೇಜ್ ನೋಡಿ, ಹೊಸತೆ ತಗೋತೇನೆ. ಹೀಗೆ ಸಹ ನಾನು ಪ್ಲಾಸ್ಟಿಕ್ಕಲ್ಲಿ ತೊಗೋಬೇಕಂತ ಅಂದ್ಕೊಂಡೆ, ಯಾಕೆಂದರೆ ಗಾಜಿನ ಬಳೆ ಹೆದರಿಕೆ ಆಗ್ತದೆ, ಅವಳು ಹೊಡೆದು ಪುನಃ ಬಾಯಿಗೆಲ್ಲ ಆಗ್ತಾಳೆಲ್ಲ ಗೊತ್ತಾಗೋದಿಲ್ಲ. ಆದರೂ ಅವರು ಇರಲಿ ಅಂತ ಒಂದು ಫ್ರೀಗೆ 4 ಬಳೆ ಕೊಟ್ಟರು, ಹೀಗೆ ಸಣ್ಣದು 2. ಮತ್ತು ಪ್ಲಾಸ್ಟಿಕ್ ಬಳೆ ಉಂಟು ಹೋದ ವರ್ಷದ್ದು, ಸೊ ಇದಕ್ಕೆ ಮಿಕ್ಸ್ ಮಾಡಿ ಹಾಕುವ ಅಂತ. ಹಾಗೆ ದಿತ್ಯನಿಗೆ 1-2 ಬಟ್ಟೆ ತೊಗೊಂಡೆ. ಇದು 100 ರೂಪಾಯಿಗೆ ಒಂದು ಚೆಂದ ಇತ್ತು, 2 ತೊಗೊಂಡೆ. ಮೌಲ್ಯನಿಗೆ ತೊಗೊಳ್ಳಿಲ್ಲ, ಅವರಿಗೆ ಇತ್ತು ಹೊಸತು, ಲಾಸ್ಟ್ ಟೈಮ್ ತೊಗೊಂಡದಿತ್ತು ಹೊಸತು, ಹಾಗೆ ಯಾರಿಗೆ ತೊಗೊಳ್ಳಿಲ್ಲ. ಆದರೆ ನನಗೆ ತೊಗೊಳ್ಳುವಾಗ ಒಂದು ದಿತ್ಯನಿಗೆ ಒಂದು ತೊಗೊಂಡೆ ಇರಲಿ ಅಂತ, 2 100 ರೂಪಾಯಿ ಎಲ್ಲ ಅಂತ ಮನೆಗೆ ಹಾಕಲಿಕ್ಕೆ ಬೇಕಾಗ್ತದೆ ಅಂತ. ಹಾಗೆ ನನಗೆ 2 ನೈಟಿ ತೊಗೊಂಡೆ. ಮತ್ತು ನನಗೆ ಒಂದು ಡ್ರೆಸ್ ತೊಗೊಂಡೆ 800 ರೂಪಾಯಿಗೆ, ಫುಲ್ ಸೆಟ್ ತೊಗೊಂಡೆ. ಅಂದರೆ ವಿದ್ ದುಪ್ಪಟ ಪ್ಯಾಂಟ್ ಬಂದು ಆಗ್ಬೋದಂತ ಆಯಿತು 800 ರೂಪಾಯಿಗೆ ಈ ಬಟ್ಟೆ. ಕ್ವಾಲಿಟಿ ಒಳ್ಳೆ ಉಂಟು, ಚೆಂದ ಉಂಟು. ಸೊ ಲಿಯೋ ಫ್ಯಾಷನ್ ಅಂತ ಮಂಗಳೂರಿನಲ್ಲಿ, ಪುರಭವನ ಟೌನಲ್ಲಿ ಇದೆಯಲ್ಲ ಮಂಗಳೂರು, ಅದರ ಹತ್ತಿರ ಬರುತ್ತೆ ಲಿಯೋ ಫ್ಯಾಷನ್ ಅಂತ. ಸೊ ಅಲ್ಲಿ ಮಕ್ಕಳದಲ್ಲಿ ತುಂಬ ಕಲೆಕ್ಷನ್ ಇದೆ ಬಟ್ಟೆ, ತುಂಬ ಕಮ್ಮಿಗೆ. ಆದರೆ ನಾನು ಫಸ್ಟ್ ಟೈಮ್ ತೊಗೊಳ್ಳೋದು ನನಗೆ ಅಂತ. ಇವರಿಗೆ ತೊಗೊಂಡಿದ್ದೆ, ಮೌಲ್ಯನಿಗೆ ತೊಗೊಳ್ತಾ ಇದ್ದೆ ಅಲ್ಲಿ, ಬಟ್ ನನಗೆ ಅಂತ ತೊಗೊಂಡೆ. ಡ್ರೆಸ್ ಚೆಂದ ಇತ್ತು, ಕಮ್ಮಿಗೆ 800 ರೂಪಾಯಿಗೆ ಇದು ಫುಲ್ ಸೆಟ್, ಖುಷಿ ಆಯ್ತು ನನಗೆ. ಹಾಗೆ ಇದು ಕೂಡ ಜಾರ್ ಕೂಡ ತೊಗೊಂಡೆ, ಉಪ್ಪೆಲ್ಲ ಹಾಕಲಿಕ್ಕೆ ಬೇಕಾಗುತ್ತೆ ಅಂತ. ಇದು ನನಗೆ ತುಂಬ ಆಸೆ ಇತ್ತು ತೊಗೊಳ್ಳಿಕ್ಕೆ, ಆನ್ಲೈನಲ್ಲೇ ನೋಡ್ತಿದ್ದೆ. ಬಟ್ ಆನ್ಲೈನಲ್ಲಿ ತರಿಸಲಿಕ್ಕೆ ಭಯ ಆಗ್ತಿತ್ತು, ಸ್ವಲ್ಪ ಆದರೂ ಡ್ಯಾಮೇಜ್ ಆದರೆ ಮತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೆ, ನೋಡುವ ಇಲ್ಲೇ ಸಿಕ್ಕಿದೆ ತೊಗೋಬೇಕಾ ಅಂತ. ಬಟ್ ಇದು ಇವತ್ತು ನನ್ನ ಕಣ್ಣಿಗೆ ಬಿದ್ದಿತ್ತು, ಹಾಗೆ ತೊಗೊಳ್ಳುವ ಅಂತ ಆಯಿತು. ಅವಳಿಗೆ ಸಹ ಆಸೆ ತೊಗೊಳ್ಳುವ ಅಂತ, ಹಾಗೆ ಇಬ್ಬರು ಸಹ ತೊಗೊಂಡ್ವಿ. ತೊಗೊಂಡದಕ್ಕೆ ಒಂದು ಸಣ್ಣ ಪುಟ್ಟದೊಂದು ಫ್ರೀ ಕೊಟ್ಟರು ನೋಡಿ, ಇದು ಜಾರ್. ಖುಷಿ ಆಯಿತು, ಚೆಂದ ಉಂಟು. ನಾನು 2 ಸೇಮ್ ತೊಗೊಂಡೆ, ಅವಳು ಸ್ವಲ್ಪ ದೊಡ್ಡದು ಮತ್ತು ಸಣ್ಣದು ತೊಗೊಂಡು. ಹಾಗೆ ಮತ್ತು ದಿತ್ಯನಿಗೆ ನೋಡಿದ್ರಲ್ಲ, ಅದು ರಿಂಗ್ ಅದು ತೊಗೊಂಡೆ, ಅಂದರೆ ಇಯರಿಂಗ್. ಇದು ಮಕ್ಕಳಿಗೆ ಏನು ಟೆನ್ಷನ್ ಇಲ್ಲ ಹಾಕಿದರೆ, ಅದು ತುಂಬ ಫಿಕ್ಸ್ ಆಗಿ ಇರುತ್ತೆ ಅಲ್ಲ, ಹಾಗಾಗಿ ನಾನು ರಿಂಗ್ ತೊಗೊಂಡೆ. ಮೌಲ್ಯನ ಹತ್ರ ಇದೇ ಇರೋದು, ದಿತ್ಯನಿಗೆ ಸೇಮ್ ತೊಗೊಂಡೆ. ಯಾಕೆ ಸ್ಟಡ್ ಎಲ್ಲ ಹಾಕಿದರೆ ಅವಳು ಮತ್ತು ಹುಕ್ಸ್ ಎಲ್ಲ ಹಿಂದೆ ಬಿಸಾಡಿ ಹಾಕ್ತಾರೆ, ಮಿಸ್ ಮಾಡ್ತಾರೆ, ಮತ್ತು ಪದೇ ಪದೇ ಅದನ್ನು ನೋಡ್ತಾ ಇರಬೇಕು. ಹಾಗಾಗಿ ಇಂಥದ್ದನ್ನು ತೊಗೊಂಡ್ರೆ ಟೆನ್ಷನ್ ಇರಲ್ಲ, ಅದು ಫಿಕ್ಸ್ ಆಗಿರುತ್ತೆ ಅಂತ ಇದನ್ನು ತೊಗೊಂಡೆ. ಹಾಗೆ ಇದು ಬೆಳ್ಳಿದು ನೋಸ್ ಸ್ಟಡ್, ಮೂಗುತ್ತಿ. ನನಗೆ ತುಂಬ ಇಷ್ಟ ಮೂಗುತ್ತಿ, ದೊಡ್ಡ ದೊಡ್ಡ ತೊಗೊಳ್ಳೋದಂದರೆ. ಹಾಗೆ ಇದೊಂದು ತೊಗೊಂಡೆ. ನನಗೆ ಸಿಲ್ವರದೆಲ್ಲ ತೊಗೊಳ್ಳುವಾಗ ಇದನ್ನು ನಾನು ಕೇಳಿದೆ, ಹಾಗೆ ತುಂಬ ಕಲೆಕ್ಷನ್ ಇತ್ತು ಚೆಂದ ಚೆಂದದು. ಸೊ ಒಂದು ತೊಗೊಂಡೆ ಇರಲಿ ಅಂತ, ಹಾಗೆ ತೊಗೊಂಡೆ. ಸೊ ನನ್ನ ಹತ್ರ ನೋಸ್ ಸ್ಟಡ್ ಕಲೆಕ್ಷನ್ ಇದ್ದಿತ್ತು, ಒಂದು 3-4 ಇದೆ ಗೋಲ್ಡಲ್ಲಿ. ಆದರೆ ಇದೊಂದು ಇರಲಿ ಅಂತ ನೋಡಿ, ಚೆಂದ ಉಂಟು ಡಿಸೈನ್, ಖುಷಿ ಆಯ್ತು ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಶಾಪಿಂಗ್, ಇವತ್ತೇನೆಲ್ಲ ತೊಗೊಂಡೆ ಅಂತ. ಸೊ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.